ಡಾಕ್ಟರ್ ರಾಜ್ಕುಮಾರ್ ಅವರ ಬಿಗ್ಗೆಸ್ಟ್ ಫ್ಲಾಪ್ ಅಂಡ್ ಶಂಕರ್ ನಾಗ್ ಅವರು ಈ ಮೂವಿ ಆದ್ಮೇಲೆ ಡೈರೆಕ್ಷನ್ ಮಾಡಿಲ್ಲ. ಎಸ್, ಇಂಡಿಯನ್ ಸಿನಿಮಾದಲ್ಲೇ ಒಂದು ಟೆಕ್ನಿಕಲ್ ಬ್ಯಾರಿಯರ್ ನ ಬ್ರೇಕ್ ಮಾಡದಂತ ಸಿನಿಮಾ ಒಂದು ಮುತ್ತಿನ ಕತೆ. ಈ ಮೂವಿ ಯಾಕೆ ಫ್ಲಾಪ್ ಆಯ್ತು ನನಗೆ ಗೊತ್ತಿಲ್ಲ, ಯಾಕಂದ್ರೆ ಫಸ್ಟ್ ಇಂಡಿಯನ್ ಮೂವಿ ಟು ಬಿ ಶಾಟ್ ಇನ್ ಅಂಡರ್ ವಾಟರ್. ಎಸ್, ಆ ಟೈಮ್ ಅಲ್ಲಿ ನೀರೊಳಗೆ ಶೂಟ್ ಮಾಡುವಂತ ಫಿಲ್ಮ್ ಕ್ಯಾಮ್ರಾಸೇ ಇರ್ಲಿಲ್ಲ ಇಂಡಿಯಾದಲ್ಲಿ. ಅದಕ್ಕೆ ಶಂಕರ್ ನಾಗ್ ಅವರು ಒಂದು ಕೆನೇಡಿಯನ್ ಟ್ರೈನ್ಡ್ ಕ್ಯಾಮ್ರಾಮ್ಯಾನ್ ಅಂಡ್ ಜರ್ಮನ್ ಕ್ಯಾಮ್ರಾಸ್ ನ ತಂದು ಅಂಡರ್ ವಾಟರ್ ಸೀಕ್ವೆನ್ಸಸ್ ನೆಲ್ಲ ಶೂಟ್ ಮಾಡಿಸಿದ್ದಾರೆ. ಅದು ಮಾಲ್ಡೀವ್ಸ್, ಗೋಕರ್ಣ, ಕಾರ್ವಾರ್ ತರ ಬ್ಯೂಟಿಫುಲ್ ಲೊಕೇಶನ್ಸ್ ಅಲ್ಲಿ. ಅಂಡ್ ರಾಜ್ಕುಮಾರ್ ಸರ್ ಅವರು ಕೂಡ ಅಂಡರ್ ವಾಟರ್ ಸೀಕ್ವೆನ್ಸಸ್ ನೆಲ್ಲ ಆಕ್ಸಿಜನ್ ಮಾಸ್ಕ್ ಇಲ್ಲದೆ ಶೂಟ್ ಮಾಡಿದ್ದಾರೆ. ಅಂಡ್ ಆಕ್ಸಿಜನ್ ಮಾಸ್ಕ್ ಇಲ್ಲದೆ ಶೂಟ್ ಮಾಡಿರೋದೇನ್ ದೊಡ್ಡ ವಿಷಯ ಅಲ್ಲ, ಬಟ್ ಆಕ್ಚುಲ್ ದೊಡ್ಡ ವಿಷಯ ಏನಂತ ಹೇಳಿದ್ರೆ ಈ ಸೀಕ್ವೆನ್ಸಸ್ ಎಲ್ಲ ಶೂಟ್ ಮಾಡ್ತಿರೋವಾಗ ಅವ್ರ ಏಜ್ ಬಂದ್ಬಿಟ್ಟು 58 ಇಯರ್ಸ್ ಇತ್ತು. ಅಂಡ್ ಥ್ರೂ ಔಟ್ ದ ಮೂವಿ ಶರ್ಟ್ಲೆಸ್ ಸೀನ್ಸ್ ಅಲ್ಲೆಲ್ಲ ಫಿಟ್ ಅಂಡ್ ಫೈನ್ ಆಗಿ ಕಾಣಿಸ್ತಾರೆ. ಸೊ ಆಡಿಯನ್ಸ್ ಅವಾಗ ಗಂಟೆ ಎಲ್ಲೂ ನೋಡದೇ ಇರೋಂತ ವಿಜುವಲ್ಸ್ ನೋಡಿದ್ದಾರೆ ಥಿಯೇಟರ್ ಅಲ್ಲಿ. ಮೂವಿ ವಾಸ್ ಆಕ್ಚುಲಿ ಅಹೆಡ್ ಆಫ್ ಇಟ್ಸ್ ಟೈಮ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ರೇಂಜ್ ಫಿಕ್ಷನಲ್ ಅಂಡ್ ಟೆಕ್ನಿಕಲ್ ಮೂವಿ ಇವಾಗ ಬರ್ತಿದೇನೋ, ಬಟ್ ಇವರು ಆ ಟೈಮ್ ಅಲ್ಲೇ ಅಂದ್ರೆ 1987 ಅಲ್ಲೇ ಅಚೀವ್ ಮಾಡಿದ್ರು. ಬಟ್ ಇದು 50 ದಿನ ಅಷ್ಟೇ ಥಿಯೇಟರ್ ಓಡಿರೋದು. ಬಟ್ ಆದ್ರೂ ರಾಜ್ಕುಮಾರ್ ಸರ್ ಅವರ ಸ್ಟಾರ್ ಪವರ್ಗೆ ಇದು ಆಕ್ಚುಲಿ ತುಂಬಾ ಕಡಿಮೆ ಇತ್ತು. ಮೇ ಬಿ ಈ ಮೂವಿ ವರ್ಕ್ ಆಗಿದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ ಇನ್ನೂ ಎಕ್ಸ್ಪೆರಿಮೆಂಟ್ಸ್ ಮಾಡಿರೋರೇನೋ. ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.